ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಹೊಸ ಗಾಡಿ ಇದೇ ತಿಂಗಳು ರಿಲೀಸ್ ಆಗಿರೋಂಥ ಒಂದು ಗಾಡಿ ಅಶೋಕ್ ಲೈಲ್ಯಾಂಡ್ ದೋಸ್ತು LS ಗಾಡಿ ಸೇಲ್ಗಿದೆ ವೀಕ್ಷಕರೇ. ಇದು ಲೋನ್ ಕಂಟಿನ್ಯೂಸ್ ಆಗಿದೆ. ಆಲ್ರೆಡಿ ಅವ್ರು ತೊಗೊಂಡ್ಮೇಲೆ ಬಾಡಿ ಎಲ್ಲ ಕಟ್ಸ್ಕೊಂಡಿದ್ದಾರೆ. ಲೋನ್ ಕಂಟಿನ್ಯೂಗೆ ಯಾರಾದರೂ ಒಂದು ಗಾಡಿ ನೋಡ್ತಾಯಿದ್ರೆ ನೋಡಿ, ದ ಬೆಸ್ಟ್. ಅಂದರೆ ಇನ್ನೂ ಬರೀ ಜಸ್ಟ್ 500 ಕಿಲೋಮೀಟ್ರ್ ಓಡಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ವೀಡಿಯೋ ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ಇನ್ನು ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಇರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸು ಇವಾಗ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕ್ಕೆ ಹೋಗಬೇಡಿ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ. ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ, ವೀಡಿಯೋನ ಪೂರ್ತಿ ನೋಡಿ, ಓಕೆನಾ. ಮತ್ತು ಈ ನಂಬರ್ ಪಟ್ಟಮ ಕಾಣಿಸ್ತು ಅಂತೇಳಿ ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಡೈರೆಕ್ಟಾಗಿ ನೀವು ಏನು ಮಾಹಿತಿ ಕೊಟ್ಟಿರ್ತೀರೋ ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದೇ ನಂಬರೇ ಯೂಟ್ಯೂಬ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಈ ನಂಬರ್ಗೆ ಕರೆ ಮಾಡೋಕೆ ಹೋಗ್ಬಿಡಿ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತಿದ್ದೆ, ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ, ವೀಡಿಯೋನ ಪೂರ್ತಿ ನೋಡಿ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದರೆ ಅದು ಲೋನ್ ಎಷ್ಟು ಬರುತ್ತೆ, ಅಲ್ಲಿ ಎಷ್ಟು ಕಂತು ಏನಂತೇಳಿ ಪೂರ್ತಿ ಡೀಟೇಲ್ಸು ಲೊಕೇಶನ್ನು ಎಲ್ಲ ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ, ಇವಾಗ ನೀವು ಅವ್ರಿಗೂ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಹಾಂ ಸರ್. ಸರ್ ಅದು ಲೈಲ್ಯಾಂಡ್ ಯಾವುದದು? ಲೈಲ್ಯಾಂಡಲ್ಲಿ ದೋಸ್ತ ಯಾವುದದು? ದೋಸ್ತು LS ಸರ್. ದೋಸ್ತ್ LS-ಆ? ಓಕೆ ಸರ್. ಈಗ ಗಾಡಿ ಎಷ್ಟನೇ ಮಾಡಲದು? ಇವಾಗ ಸರ್ ಈ ಫೆಬ್ರವರಿ ರಿಜಿಸ್ಟರ್ ಆಗಿರೋದು 11ನೇ ತಾರೀಕು. ಈ ತಿಂಗಳ ಹಾಂ ಸರ್. 11ನೇ ತಾರೀಕಾ? ಹ್ಞೂ. ಓಕೆ, ಅಂದರೆ ಈ ಸಿಂಗಲ್ ಓನರ್ದೇನೆ? ಹೌದೌದು ಸರ್. ಓಕೆ, ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತವೆ? ಹಾಂ ಅದೇ ನಂದು ಗಾಡಿ ತೊಗೊಂಬಂದು ನಿಲ್ಸಿರೋದು ಎಷ್ಟೋ ಅಷ್ಟೇ ಮನೆ ಹತ್ರ. ಓಕೆ ಓಕೆ. ಎಷ್ಟು ಓಡಿಸಿದ್ರೆ ಗಾಡಿ? ಸರ್ ಗಾಡಿ ಎಷ್ಟು ಓಡಿಸಿದ್ರೆ ಆಲ್ರೆಡಿ? ಅರ್ಥ ಆಗಿಲ್ಲ ಸರ್, ಏನು ಹೇಳ್ತಿದ್ದೀರಾ? ಅಂದರೆ ಗಾಡಿ ಕಿಲೋಮೀಟರ್ ಎಷ್ಟು ರನ್ ಆಗಿದೆ ಈಗ? ಸರ್ ಶೋರೂಮ್ ಅಂದರೆ 500 ಚಿಲ್ಲರೆ ಆಗಿದೆ ಸರ್. ಅದು ಶೋರೂಮಿಂದ ಮನೆ ಹತ್ರ ತಂದು ನಿಲ್ಲಿಸಿ ಬಾಡಿ ಕಟ್ಸಕ್ಕೆ ಬಿಟ್ಟು ಮನೆ ಹತ್ರ ತಂದು ನಿಲ್ಸಿದ್ದೀನಿ ಅಷ್ಟೇ. ಒಟ್ಟು ಒಂದು 500 ಓಡಿಸಿದ್ರ? 500 ಆಯ್ತು ಸರ್. ಆ ಶೋರೂಮಿಂದ ಕೊಟ್ಟಾಗಲೇ 280 300 ಆಗಿತ್ತು. ಹಾಂ ಹಾಂ. ಓಕೆ, ಈಗ ಡಾಕ್ಯುಮೆಂಟ್ಸ್ ಏನು ರನ್ನಿಂಗ್ ಇರ್ತಾ ಬಿಡ್ರಿ. ಈಗ ಲೋನ್ ಇದೆಯಾ? ಹಾಂ ಸರ್, ಲೋನ್ ಮೇಲೆ ತೊಗೊಂಡ್ರದ್ದು ಗಾಡಿ. ಮತ್ತು ಈಗ ಹೆಂಗೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಫುಲ್ ಕ್ಯಾಶಿಗೋ? ಲೋನ್ ಕಂಟಿನ್ಯೂ ಕೊಡ್ತೀನಿ ಸರ್. ಲೋನ್ ಕಂಟಿನ್ಯೂ ಕೊಡ್ತೀರಾ? ಎಷ್ಟು ಕೊಡ್ಬೇಕು ಡೌನ್ ಪೇಮೆಂಟು? ಎಷ್ಟು ಬಂತು ಕಂತು? ಹೆಂಗಂದ್ರೆ ನಾನು 5 ವರ್ಷಕ್ಕೆ ಹಾಕ್ಸ್ಕೊಂಡಿದ್ದೀನಿ. 16,180 ರೂಪಾಯಿ ಪರ್ ಮಂತ್ ಬರುತ್ತೆ. ಓಕೆ ಸರ್. ಎಷ್ಟು 5 ವರ್ಷನಾ? ಹಾಂ 5 ವರ್ಷ ಸರ್. ಓಕೆ, ಕಟ್ಟಿರೋದು ಎಷ್ಟು ಸರ್ ಡೌನ್? ನಾನು 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೀನಿ. ಹಾಂ. ಮತ್ತು 58,000 ಕೊಟ್ಟು ಬಾಡಿ ಕಟ್ಸಿದ್ದೀನಿ. ಓಕೆ ಓಕೆ. ಈಗ ನಿಮಗೆ DP ಎಷ್ಟು ಕೊಡ್ಬೇಕಾಗುತ್ತೆ ಡೌನ್ ಪೇಮೆಂಟು? ಸರ್ 1.5 ಲಕ್ಷ ಕಟ್ಟಿದ್ದೀನಿ ಸರ್. ಅಂದರೆ ಈ ಬಾಡಿ ಕಟ್ಸಿರೋದೇನು ಲೆಕ್ಕಿಲ್ಲ, ಈಗ ನೀವು ಕಟ್ಟಿರೋದು ವಾಪಸ್ ಕೊಟ್ಟರೆ ಸಾಕು. ಅದಕ್ಕೆ 60,000 ಖರ್ಚು ಮಾಡಿದ್ದೀನಿ ಸರ್. ಅಲ್ಲ, ಮಾಡಿದರೆ ಇಲ್ಲಂತಲ್ಲ, ಬಟ್ ತಗೊಳ್ಳೋರು ಅದನ್ನೆಲ್ಲ ಲೆಕ್ಕ ಹಾಕಲ್ಲ ಸರ್. ಹಾಂ. ನಾನು ಹಿಂಗೆ ಹೇಳ್ತಂತೆ, ಬೇಕಾದ್ರೆ ಬೇಜಾರಾಗ್ಬಿಡ್ರಿ ಡೈರೆಕ್ಟಾಗಿ. ಹಾಂ ಸರ್. ತಗೊಳ್ಳೋರು ನೀವೇನು ಡೌನ್ ಪೇಮೆಂಟ್ ಕಟ್ತಾರೋ ಅದನ್ನೇ ಕೊಡ್ತಾರೆ. ಹಾಂ ಅದರಲ್ಲೂ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾ ಹೋದ್ರೆ ಅದನ್ನು ಕರೆಕ್ಟಾಗಿ ಕೊಡೋದಿಲ್ಲ. ಹಾಂ ಹಾಗಾಗಿ ನಾನು ಇರೋ ಮ್ಯಾಟ್ರ್ ಹೇಳ್ತಿದ್ದೀನಿ ಕರೆಕ್ಟಾಗಿ. ಹಾಂ ಸರ್. ಕೆಲವ್ರು ಏನು ಮಾಡ್ತಾರೆ, ಆದಷ್ಟು ಕಟ್ಸಿದಾರೆ ಬಿಡು ಅಂತೇಳಿ ಕೊಡ್ಬೋದು, ಇಲ್ಲಂತೇನಿಲ್ಲ. ಇಲ್ಲ, ಕ್ವಾಲಿಟಿಲೇ ಕಟ್ಸಿದ್ದೀನಿ. ಹ್ಞೂ. ಅದರಿಂದ ಅದು ನಮ್ಮ ಮದರ್ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಓಕೆ. ಮನೆ ಕಡೆ ನೋಡ್ಕೊಳ್ಳೋರಿಲ್ಲ. ಹ್ಞೂ. ತಗೊಳ್ಳೋರು ಬೇಕಾದ್ರೆ ನಾನು ಈ ಕಡೆ ಬೆಂಗಳೂರು ನಿಯರ್ ಇತ್ತದ ನಾನೇ ಬೇಕಾದ್ರೆ ಬಾಡಿಗಳು ಇಟ್ಕೊಡ್ತೀನಿ. ಹಾಂ ಹಾಂ. ಸರಿ, ಬಾಡಿಗೆ ಸೆಕೆಂಡ್ರಿ ಸರ್. ಹಾಂ ನಾನು ಹೇಳಿದ್ದೆ ಸರ್. ಅದೇ ತಗೊಳ್ಳೋರ್ಗೆ ಒಂದು ಅನುಕೂಲ ಆಗುತ್ತೆ. ಹಾಂ. ಮಂತ್ಲಿ ಏನಂದ್ರು 20-25 ಸಾವಿರದೊಂದು ಕಂಪ್ನಿ ನಾನು ಇಟ್ಕೊಡ್ತೀನಿ, ಬೇಕಾದ್ರೆ ಮಾಡೋರು ಇದ್ರೆ ಮಾಡ್ತೀನಿ, ಲೋಕಲ್ ಮಾಡ್ತೀನಿ ಅನ್ನೋರಿಗೆ. ಆ ಥರ ನಾನು ಊರ್ ಕಡೆ ಓಡಾಡೋದಕ್ಕೋಸ್ಕರ ಆಗ್ತಿಲ್ಲ ನನಗೆ. ಓಕೆ ಓಕೆ. ತಗೊಂಡು 4-5 ಡೇಸಲ್ಲಿ ಹಿಂಗೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಸೇಲ್ ಮಾಡ್ತಾ ಇದ್ದೀನಿ.
ಸರಿ ಸರ್. ಈಗ ಕಸ್ಟಮರು ಎರಡು ಥರನೂ ಬರ್ತಾರೆ, ಲೋನ್ ಕಂಟಿನ್ಯೂ ಬರ್ತಾರೆ, ಫುಲ್ ಕ್ಯಾಶ್ಗೂ ಬರ್ತಾರೆ. ಹಾಂ ಸರ್. ಬಟ್ ನಿಮಗೆ ಈಗ ಆದಷ್ಟು ನೀವು ಫುಲ್ ಕ್ಯಾಶ್ ಕೊಟ್ಟರೆ ಬೆಟ್ರು. ಹಾಂ ಸರ್. ಕೆಲವ್ರಿಗೆ ಆದಷ್ಟು ಲೋನ್ ಕಂಟಿನ್ಯೂ ಕೊಟ್ಟರು ಬೆಟ್ರು. ಹಾಂ ಹಾಂ. ಬಟ್ ಏನಂದರೆ ನೀವು ಫುಲ್ ಕ್ಯಾಶಲ್ಲಿ ಕೊಟ್ಟರೆ ಇನ್ನೂ ಬೆಟ್ರು. ಬಟ್ ಈಗ ಫುಲ್ ಕ್ಯಾಶಿಗಾದರೆ ಏನು ಹೇಳ್ತಾರೆ ರೇಟು? ನಾನು ತೊಗೊಂಬಂದಿರೋದು ಇವಾಗಲ್ವ ಸರ್, ನನಗೂ ಅಷ್ಟು ಐಡಿಯಾ ಇಲ್ಲ ಹ್ಞೂ ಅದಕ್ಕೆ. ಸರಿ ಆಯಿತು. ಈಗ ನೀವೇನು ಅಪ್ಡೇಟ್ ಈಗ ಏನು ಹೇಳಿದ್ರು ಅದನ್ನು ಅಪ್ಡೇಟ್ ಮಾಡ್ತೀನಿ ಡೈರೆಕ್ಟಾಗಿ. ಹಾಂ ಸರ್. ಈಗ ಕಾಲ್ ಮಾಡಿದ್ರೆ ನೀವು ಅವರೇ ಮಾತಾಡ್ಕೊಬೇಕು, ನೀವು ಅವರು. ನಿಮ್ಮ ಕಡೆಯಿಂದ ಏನು ಇದು ಮಾಡಲ್ಲ ಸರ್? ಇಲ್ಲ ಸರ್, ನಾವು ಕೇಳ್ತೀವಿ ಏನು ಸರ್ ಏನು ರೇಟು, ಗಾಡಿ ಡೀಟೇಲ್ಸು, ಎಲ್ಲಿ ಲೊಕೇಶನ್ ಎಲ್ಲ ಕೇಳ್ತೀವಿ. ಹಾಂ ಹಾಂ. ಅದನ್ನು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹಾಕ್ತೀವಿ. ನನ್ನ ವಾಯ್ಸ್ ಓವರ್ ಹಾಕ್ತೀರಾ? ಹೌದು. ನಾನು ಪರ್ಸನಲ್ಲೇ ಹೊಡಿತೀರಲ್ಲ ಸರ್ ಅದಕ್ಕೆ. ಇಲ್ಲ, ನಾವೇನಾದರೂ ಓಪನ್ ಡೈರೆಕ್ಟ್ ನಿಮ್ದೇನು ಡೀಟೇಲ್ಸ್ ಕೊಡ್ತಾರೋ ಅದ್ರ ಹಂಗೆ ರೆಕಾರ್ಡ್ ಮಾಡ್ಬಿಟ್ಟು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹಾಕ್ಬಿಡ್ತೀವಿ. ಓಕೆ. ಯಾಕಂದರೆ ನಮ್ಮದೆಲ್ಲ ಓಪನ್ ಅಪ್ಪು. ಹ್ಞೂ. ಹಂಗಾಗಿ ಇವಾಗ ಲೊಕೇಶನ್ ಎಲ್ಲಿರೋದು ಗಾಡಿದು? ಸರ್ ಇಲ್ಲೇ ಗೊಲ್ರಟ್ಟಿ ಸರ್. ಗೊಲ್ರಟ್ಟಿ ಅಂದರೆ ಯಾವ ಜಿಲ್ಲೆ, ಯಾವ ಡಿಸ್ಟಿಕ್ಕು? ಅಂದರೆ ಬೆಂಗಳೂರು ಲೋಕಲ್ ರೀ ಸರ್. ಬೆಂಗಳೂರು ಲೋಕಲ್ ನಿಯರ್ ನೈಸ್ ರೋಡ್ ಬರುತ್ತೆ ಸರ್, ನೈಸ್ ರೋಡ್ ಜಂಕ್ಷನ್ನು, ಹಾಂ ಮಾಗಡಿ ರೋಡ್, ಗೊಲ್ರಟ್ಟಿ. ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಸೈಡೇ. ಹಾಂ ಸರ್ ಬೆಂಗಳೂರೇ. ಹ್ಞೂ ಓಕೆ ಸರ್, ಆಯಿತು. ಇದೇ ನಂಬರ್ಗೆ ಅಪ್ಡೇಟ್ ಮಾಡ್ತೀನಿ ನಾನು ಯೂಟ್ಯೂಬಲ್ಲಿ. ಹಾಂ ಸರ್. ಕಾಲ್ ಬರ್ತವೆ, ಇಲ್ಲಂತ ಏನಿಲ್ಲ. ಹಾಂ. ಬಟ್ ಅವ್ರು ಲೋನ್ ಕಂಟಿನ್ಯೂ ತಗೊಂತಾರೋ ನಿಮಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಏನು ಡಿಸ್ಕಸ್ ಮಾಡ್ಕೊಂತಾರೋ ನಮಗೆ ಗೊತ್ತಿಲ್ಲ. ಹಾಂ ಸರ್. ನಾವೇನು ಜಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ನೋಡ್ತೀರಾ ಅಂತಾರೆ. ನಿಮ್ಮ ಗಾಡಿನ ಬೇಕು ಅಂದರೆ ಅವರೇ ಡೈರೆಕ್ಟ್ ನಿಮಗೆ ಕರೆ ಮಾಡ್ತಾರೆ. ಓಕೆ. ನೀವು ಅವರು ಮಧ್ಯವರ್ತಿಗಳು ಯಾರೂ ಇರೋಲ್ಲ. ಹಾಂ ಸರ್. ಆ ಟೈಪ್ ಇರುತ್ತೆ. ನಾನು ಈ ನಂಬರ್ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಓಕೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಸಹ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸಿರೋದು ಅವ್ರದ್ದು ಗಾಡಿ ಓನರ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಒಂದು ಸಲ ನೋಡಿ ವಿಸಿಟ್ ಮಾಡಿ. ಹೊಸ ಗಾಡಿ ಆಗಿರೋದ್ರಿಂದ ಅದನ್ನೇನು ನೀವು ಕಂಡೀಷನ್ ನೋಡ್ದೇನು ಅವಶ್ಯಕತೆ ಇರೋದಿಲ್ಲ. ನೀವು ಲೋನು ಮತ್ತು ಅಮೌಂಟಲ್ಲೇ ಸ್ವಲ್ಪ ಡಿಸ್ಕಸ್ ಮಾಡಿ ತೊಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ. ನಿಮ್ಮದೇ ಅಂತಲ್ಲ ವೀಕ್ಷಕರೇ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇದೇ ಥರ ನೀವು ಒಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಸಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀವು ನಿಮ್ಮ ಗಾಡಿಗಳನ್ನ ಸೇಲ್ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.